ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಮಾರುಕಟ್ಟೆ ಯಾವತ್ತೂ ಸತ್ಯದ ಆಧಾರದ ಮೇಲೆ ನಡೆಯೋದಿಲ್ಲ. ಯಾವತ್ತೂ ಜಾಣ್ಮೆಯ ಮೇಲೆ, ಗ್ರಾಹಕರ ಜಾಣ್ಮೆಯಿಂದ ಮಾರುಕಟ್ಟೆ ನಡೆಯೋದಿಲ್ಲ. ಮಾರುಕಟ್ಟೆ ಯಾವತ್ತಿದ್ರೂ ಪರ್ಸೆಪ್ಷನ್ ಮೇಲೆ ನಡೆಯುತ್ತೆ. ಮಾರುಕಟ್ಟೆ ಯಾವತ್ತೂ ಗ್ರಾಹಕನ ಸೈಕಾಲಜಿ ಮೇಲೆ ನಿರ್ಧರಿತಗೊಂಡಿರುತ್ತೆ. ಒಂದು ಹಳೆಯ ರಾಜಕೀಯ ಘಟನೆಯ ಮೂಲಕ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಮೆರಿಕೆಯಲ್ಲಿ ಚುನಾವಣೆ ಬಹಳ ಹಿಂದೆ ನಡೆದಂಥ ಘಟನೆ. ಅಲ್ಲಿ ಎರಡು ಪಕ್ಷಗಳು, ಒಂದು ಡೆಮೊಕ್ರಾಟ್ಸು ಮತ್ತೊಂದು ರಿಪಬ್ಲಿಕನ್ಸು. ಡೆಮೊಕ್ರಾಟ್ಸು ಎಸ್ಟೇಟ್ ಟ್ಯಾಕ್ಸ್ ಅಂತ ಒಂದು ಟ್ಯಾಕ್ಸನ್ನು ಹಾಕ್ತಿರ್ತಾರೆ. ಏನಪ್ಪ ಟ್ಯಾಕ್ಸು ಅಂದರೆ, ಧನಿಕನಾದಂಥ ತಂದೆ ತಾನು ಸಾತ್ತಾಗ ಮಕ್ಕಳಿಗೆ ಆಸ್ತಿ ಬಂದರೆ ಆ ಆಸ್ತಿಗೆ ಟ್ಯಾಕ್ಸನ್ನು ಕಟ್ಟಬೇಕು. ಇದು ಇಡೀ ಅಮೆರಿಕೆಯ ಸಮಾಜದ 1% ಜನರಿಗೆ ಮಾತ್ರ ಸಲ್ಲಬಹುದಾದಂಥ ತೆರಿಗೆ. ಶ್ರೀಮಂತರು, ಅದು ಅತೀ ಶ್ರೀಮಂತರಾದಂಥ ಟ್ರಿಲಿಯನೇರ್ಸು ಬಿಲಿಯನೇರ್ಸ್ ಅಂತಾರಲ್ಲ, ಆ ರೀತಿಯ ಶ್ರೀಮಂತರು ತಮ್ಮ ಸಾವಿನ ನಂತರ ತಮ್ಮ ಆಸ್ತಿಯನ್ನು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುವ ಸಂದರ್ಭದಲ್ಲಿ ಹೋಗಬೇಕಾದಂಥ ಟ್ಯಾಕ್ಸ್ಗೆ ಹಾಕುವಂಥ ಟ್ಯಾಕ್ಸು 1% ಜನರಿಗೆ ತಲುಪುವಂಥದ್ದು. ಇದು ಸಮಾಜದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವಂಥದ್ದಲ್ಲ. ಯಾಕೆಂದರೆ ಇದು ಯಾವುದೇ ಬಡಕ ತೆರಿಗೆದಾರರ ಮೇಲೆ ಅದರ ಪರಿಣಾಮ ಇಲ್ಲ, ಮಧ್ಯಮ ವರ್ಗೀಯರ ಮೇಲೆ ಪರಿಣಾಮ ಇಲ್ಲ. ಕೇವಲ 1% ಜನ ಈ ರೀತಿಯ ತೆರಿಗೆಯನ್ನು ಕಟ್ತಾರೆ. ಹೇಗೆ ಡೆಮೊಕ್ರೇಟ್ಸು ಈ ರೀತಿಯ ಸಾಯ್ತಾ ಇರೋ ವ್ಯಕ್ತಿ ಕೂಡ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಬಿಂಬಿಸ್ತಾ ಅದಕ್ಕೆ ಡೆತ್ ಟ್ಯಾಕ್ಸ್ ಅಂತ ಹೆಸರಿಡ್ತಾರೆ. ಎಸ್ಟೇಟ್ ಟ್ಯಾಕ್ಸ್ ಇದ್ದದ್ದನ್ನು ಡೆತ್ ಟ್ಯಾಕ್ಸ್ ಅಂತ ಹೆಸರಿಡ್ತಾರೆ. ನೋಡಿ, ಡೆಮೊಕ್ರೇಟ್ಸು ಯಾವ ರೀತಿ ಜನರ ಸುಲಿಗೆಯನ್ನು ಮಾಡಿದರು ಅಂದರೆ, ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ದುಡಿದು ತಾನು ಸಾಯುವಾಗಲೂ ಕೂಡ, ತನ್ನ ಮಕ್ಕಳಿಗೆ ಆಸ್ತಿ ಹೋಗಬೇಕಾದರೂ ಕೂಡ ಆವಾಗಲೂ ಆತನ 1% ಟ್ಯಾಕ್ಸ್ ಆತನ ಆಸ್ತಿಯಿಂದ ಹೊರಟೋಗುತ್ತೆ. ಇಂಥ ಕೆಟ್ಟ ತೆರಿಗೆ ವ್ಯವಸ್ಥೆಯನ್ನು ಇಟ್ಟಂಥ ಡೆಮೊಕ್ರಾಟ್ಸ್ ಗೆಲ್ಲಬಾರದು ಅಂತ ರಿಪಬ್ಲಿಕನ್ಸು ಪ್ರಚಾರವನ್ನು ಮಾಡ್ತಾರೆ. ಆ ಪ್ರಚಾರ ಯಶಸ್ವಿಯಾಗಿಬಿಡುತ್ತೆ. ಕೇವಲ ಅದು ಒಂದೇ ಅಂಶದ ಮೇಲೆ ಚುನಾವಣೆಯಲ್ಲಿ ಡೆಮೊಕ್ರಾಟ್ಸ್ ಸೋತು ಹೋಗ್ತಾರೆ, ರಿಪಬ್ಲಿಕನ್ಸ್ ಚುನಾವಣೆಯನ್ನು ಗೆಲ್ತಾರೆ. ಇತ್ತೀಚೆಗೆ ಸಂಚಾರ ಸಾಥಿ ಅನ್ನುವಂಥ ಒಂದು ಆ್ಯಪನ್ನು ಸರ್ಕಾರ ಲಾಂಚ್ ಮಾಡ್ತು, ಕೇಂದ್ರ ಸರ್ಕಾರ. ಅದರ ಉದ್ದೇಶ ದೇಶದ ಆಂತರಿಕ ಸುಭದ್ರತೆ, ಎರಡನೇದ್ದು ಆಗ್ತಾ ಇರುವಂಥ ಸೈಬರ್ ಅರೆಸ್ಟ್ಗಳು, ಮೂರನೇದ್ದು ಸೈಬರ್ ಕ್ರೈಮ್ಗಳು. ಯಾವುದೋ ವ್ಯಕ್ತಿಯ ಖಾಸಗಿ ಮಾಹಿತಿಯನ್ನು ಸಂಗ್ರಹಿಸಿ ಮುಂದೆ ಯಾವತ್ತೋ ಚುನಾವಣೆಗೋ ಮತ್ತೊಂದು ರಾಜಕೀಯಕ್ಕೋ ಬಳಸಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದಲ್ಲ. ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಯ ಖಾಸಗಿ ವಿಷಯಗಳನ್ನು ಸಂಗ್ರಹಿಸಬೇಕು ಅಂದರೆ ಬೇಹುಗಾರಿಕೆ ಮೂಲಕ ಅದು ಯಾವ ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಅದು 150 ಕೋಟಿ ಜನಸಂಖ್ಯೆ ದೇಶದ ಎಲ್ಲ ಡೇಟಾವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಏನೂ ಆಗಬೇಕಾದದ್ದಿಲ್ಲ. ಅದಲ್ಲದೆ ಇವತ್ತಿರುವಂಥ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಫೇಸ್ಬುಕ್ಕು, ಟ್ವಿಟರು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಂಪೂರ್ಣ ಮಾಹಿತಿ ಲಭ್ಯ ಆಗ್ತಾ ಇರುತ್ತೆ. ಯಾರೋ ಅದನ್ನು ಬ್ಲಾಕ್ ಮಾಡ್ಕೊಂಡಿಟ್ಟರೂ ಕೂಡ, ಲಾಕ್ ಮಾಡಿಟ್ಟರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಿಮ್ಮನ್ನು ಪ್ರತಿ ಕ್ಷಣ ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ನಿಮ್ಮ ಎಲ್ಲ ಮಾಹಿತಿಯನ್ನು ಅದು ನೀವು ಮೊಬೈಲ್ ಆಫ್ ಮಾಡಿದರೂ ಕೂಡ ಸಂಗ್ರಹಿಸ್ತಾ ಇರುತ್ತೆ. ಸ್ವತಃ ಮೊಬೈಲು ಆನ್ ಮಾಡುವಾಗಲೇ ನಿಮ್ಮಿಂದ ಎಲ್ಲ ಪರ್ಮಿಷನ್ಗಳನ್ನು ಪಡೆದಿರುತ್ತೆ. ಐ ಅಗ್ರಿ ಅಂತ ಅಂದ ಮೇಲೇ ನಿಮ್ಮ ಮೊಬೈಲ್ ಕೆಲಸ ಮಾಡುತ್ತೆ, ನಿಮ್ಮ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ನಿಮ್ಮ ಖಾಸಗಿತನವನ್ನು ಕೊಳ್ಳೆ ಹೊಡಿತಾ ಇದೆ. ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಸರ್ಕಾರದ ಧೋರಣೆ ಸರಿಯಿಲ್ಲ, ಈ ರೀತಿಯಾಗಿ ಪ್ರೊಪಗ್ಯಾಂಡಾ ಮಾಡ್ತಾ ಜನರ ಜಾಣ್ಮೆಯನ್ನು ಮರೆಮಾಚಿ, ಇಂಟೆಲಿಜೆನ್ಸನ್ನು ಮರೆಮಾಚಿ, ಸೈಕಾಲಜಿಯನ್ನು ಹೈಲೈಟ್ ಮಾಡಿ ಪರ್ಸೆಪ್ಷನನ್ನು ಬೆಳೆಸ್ತಾ ಸಂಚಾರ ಸಾಥಿ ಅನ್ನೋ ಆ್ಯಪು ಕಡ್ಡಾಯ ಅಲ್ಲ ಅಂತ ಸರ್ಕಾರ ಹೇಳಬೇಕಾದಂಥ ಅನಿವಾರ್ಯತೆ ಬಂತು. ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಸಂಚಾರ ಸಾಥಿ ಅನ್ನುವಂಥ ಆ್ಯಪ್ನ ಬೇಕಾದ್ರೆ ಇಟ್ಕೋಬೋದು, ಬೇಡ ಬಿಡ್ಬೋದು ಅಂತಾರೆ. ಹಾಗೆ ನೋಡಿದರೆ 3 ತಿಂಗಳೊಳಗಾಗಿ ಎಲ್ಲ ಫೋನ್ಗಳಲ್ಲಿ ಇದು ಇರಲೇಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆ ಆದೇಶವನ್ನು ಮಾಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾರ್ಕೆಟಲ್ಲಿ ಓಡ್ತಾ ಇರೋ ವಿಷಯ ಯಾವುದಪ್ಪ ಅಂತಂದರೆ ಡಯಾಬಿಟೀಸ್ ರಿವರ್ಸಲ್ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು, ಮಧುಮೇಹ ರೋಗಿಯವನಿಗೂ ಗೊತ್ತು, ಡಯಾಬಿಟಿಸ್ ರೋಗಿಗೂ ಗೊತ್ತು. ಪ್ರೀ ಡಯಾಬಿಟಿಕ್ ಇದ್ದವರು ಡಯಾಬಿಟಿಸ್ ಹೆಚ್ಚಾಗಲಾರ್ದ ಹಾಗೆ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆಯೇ ವಿನಃ ಈಗಾಗಲೇ ಇನ್ಸುಲಿನ್ನಲ್ಲಿರೋರು ಡಯಾಬಿಟಿಸ್ ಹೊರಟು ಹೋಗುತ್ತೆ ಅಂತ ನಂಬಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಮನುಷ್ಯನ ದೇಹದ ಅಂಗಾಂಗಗಳು ಕೆಲಸವನ್ನು ಮಾಡೋದಿಲ್ಲ. ಆ ರೀತಿಯ ಸಂಯೋಜನೆ ನಮ್ಮ ಜೀವಶಾಸ್ತ್ರದಲ್ಲಿ ಇಲ್ಲ. ಇದನ್ನು ಗ್ರಾಹಕನ ಜಾಣ್ಮೆಯನ್ನು ಮರೆಮಾಚಿ ಹೇಗೆ ಪರ್ಸೆಪ್ಷನ್ ಮೇಲೆ ಕೆಲಸ ಮಾಡಲಾಗತ್ತೆ ಅಂತಂದರೆ, ನಿಮಗೆ ಡಯಾಬಿಟಿಸ್ ಇದೆಯಾ, ಹಾಗಾದರೆ ನಿಮ್ಮ ಅಂಗಾಲು ಉರಿತಾ ಇದೆ, ನಿಮಗೆ ತಕ್ಷಣದಲ್ಲಿ ಹೌದು ಅನಿಸ್ಬಿಡುತ್ತೆ. ನಿಮಗೆ ಉರಿತಾ ಇದೆಯೋ ಇಲ್ವೋ, ಉರಿತಾ ಇದೆ ಅನಿಸುವ ಹಾಗೆ ಜಾಹೀರಾತನ್ನು ಕೊಡಲಾಗುತ್ತೆ.
ನಿಮಗೆ ಡಯಾಬಿಟಿಸ್ ಇದೆಯೇ, ಡಯಾಬಿಟಿಸ್ ಮಾತ್ರೆಯನ್ನು ತೆಗೆದುಕೊತಾ ಇದ್ದೀರಾ, ಡಯಾಬಿಟಿಸ್ ಮಾತ್ರೆಯನ್ನು ತೆಗೆದುಕೊಂಡ್ರೆ ನಿಮ್ಮ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತೆ, ನಿಮಗೆ ಅದಕ್ಕೆ ಕೊಲೆಸ್ಟ್ರಾಲ್ ಮಾತ್ರೆಯನ್ನು ತೆಗೆದುಕೊಳ್ಳಬೇಕು ಅಂತ ಮತ್ತೊಂದು ಜಾಹೀರಾತು ಬರುತ್ತೆ. ಮೂರನೇದು ಹೇಳುತ್ತೆ, ನಿಮ್ಮ ಡಯಾಬಿಟಿಸ್ ಪ್ರಮಾಣ ಜಾಸ್ತಿ ಇದೆಯಾ, ಹಾಗಾದರೆ ನೀವು ಇನ್ಸುಲಿನ್ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು, ಇನ್ಸುಲಿನ್ ಇಂಜೆಕ್ಷನ್ ಮೂಲಕ ತೆಗೆದುಕೊಳ್ಳಬೇಕು ಅಂತ ಮತ್ತೊಂದು ಕಂಪನಿ ಪ್ರಚಾರ ಮಾಡುತ್ತೆ. ನೋಡಿ, ಇದೆಲ್ಲವೂ ವಾಸ್ತವದ ನೆಲೆಗಟ್ಟಿನಲ್ಲಿ ಒಂದು ಕಾಯಿಲೆಯನ್ನು ಹೇಗೆ ವಿಜೃಂಭಿಸುವುದು ಮತ್ತು ತನ್ಮೂಲಕ ಲಾಭ ಮಾಡಿಕೊಳ್ಳುವುದು. ಉದ್ದೇಶ ವ್ಯಾಪಾರ ಇಲ್ಲಿ. ಅದಕ್ಕೆ ನಿಮ್ಮ ಈ ಜಗತ್ತಿನಲ್ಲಿ ಮಧುಮೇಹ ಹೋಗಲಿ ಅಂತ ಯಾವ ಕಂಪನಿಗಳು ಕೆಲಸ ಮಾಡೋದಿಲ್ಲ. ಕಂಪನಿಗಳು ಮಧುಮೇಹದಿಂದಾಗಿ ರೋಗಿಗಳು ನಮ್ಮ ಬಳಿ ಗ್ರಾಹಕರಾಗಿ ಬರಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಅದು ವ್ಯಾಪಾರ ಮತ್ತು ವಾಣಿಜ್ಯ. ಡಯಾಬಿಟಿಸ್ ರಿವರ್ಸಲ್ ಅಂದ್ಕೊಳ್ಳಿ, ಎಷ್ಟು ಅದಕ್ಕೆ ಫೀಸು ಅಂತೀವಿ. 21 ದಿವಸ, 21 ದಿನಕ್ಕೆ 1,000 ರೂಪಾಯಿ, ಒಂದು ಸಲ 21,000 ರೂಪಾಯಿ ಕೊಟ್ಬಿಟ್ರೆ ನಿಮ್ಮ ಡಯಾಬಿಟಿಸೇ ಹೊರಟೋಗಲ್ಲ. ಡಯಾಬಿಟಿಸ್ ಹೊರಟು ಹೋಗಲ್ಲ ಅಂತ ಹೇಳಿದ ವ್ಯಕ್ತಿ ನಿಮ್ಮ ಡಯಾಬಿಟಿಸನ್ನು ಹೋಗುವ ಹಾಗೆ ಮಾಡೋದಿಲ್ಲ, ನಿವಾರಿಸುವುದಿಲ್ಲ. ನೀವು ನಿಮ್ಮ ಡಯಾಬಿಟಿಸನ್ನು ಹೋಗಲಾಡಿಸಿಕೊಳ್ಳಬೇಕು. ಹೋಗಲಾಡಿಸಿಕೊಳ್ಳುವುದು ಹೇಗೆ ಅಂತ ಆತ ನಿಮ್ಗೆ ಹೇಳ್ಕೊಡ್ತಾನೆ. ಡಯಾಬಿಟಿಸ್ ಹೋಗಲಿಲ್ಲ ಅಂದಾಗ ಆತ ನಿಮ್ಗೆ ಹೇಳ್ತಾನೆ, ನೀವು ಸರಿಯಾಗಿ ಪಾಲಿಸಿಲ್ಲ, ಆದ್ದರಿಂದ ನಿಮ್ಮ ಡಯಾಬಿಟಿಸು ನಿಯಂತ್ರಣಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ನೀವೇನು ಮಾಡಲಾರದ ಸ್ಥಿತಿಯಲ್ಲಿರ್ತೀರಿ. ನಿಮಗೆ ಡಯಾಬಿಟಿಸ್ ಬಂದರೆ ನಿಮ್ಮ ಕಣ್ಣಿನ ಅಂಧತೆ ಜಾಸ್ತಿ ಆಗುತ್ತೆ, ಮಂದಗಣ್ಣಾಗತ್ತೆ. ಅದಕ್ಕೆ ನೀವು ಈ ಕನ್ನಡಕವನ್ನು ಬಳಸಿ ನಿಮ್ಮ ಮಂದಗಣ್ಣಾಗಲ್ಲ ಅಂತ ಇನ್ನೊಂದು ಕಂಪನಿ ಹೇಳುತ್ತೆ. ಯಾವತ್ತಾದರೂ ಹಾಗಾಗ್ಲಿಕ್ಕೆ ಸಾಧ್ಯ ಇದೆ ಏನ್ರಿ? ಅಂದರೆ ಗ್ರಾಹಕನ ನೋವನ್ನು ಬಳಸಿಕೊಂಡು ವ್ಯಾಪಾರ ಮಾಡುವ ವಿಧಾನ ಇದೆಯಲ್ಲ, ಅಲ್ಲಿ ಇಂಟೆಲಿಜೆನ್ಸ್ ಮತ್ತು ಸೈಕಾಲಜಿ ಅಂತ ಎರಡು ವಿಷಯಗಳು ಬಂದಾಗ ಇಂಟೆಲಿಜೆನ್ಸ್ ಕೆಲಸ ಮಾಡೋದಿಲ್ಲ, ಸೈಕಾಲಜಿ ಕೆಲಸ ಮಾಡುತ್ತೆ. ಇಂಟೆಲಿಜೆನ್ಸ್ ಕೆಲಸ ಮಾಡೋದಿಲ್ಲ, ಪರ್ಸೆಪ್ಷನ್ ಕೆಲಸ ಮಾಡುತ್ತೆ. ಇಂಟೆಲಿಜೆನ್ಸ್ ಕೆಲಸ ಮಾಡೋದಿಲ್ಲ, ಆಕರ್ಷಣೆ ನಿಮ್ಮ ನೋವನ್ನು ಬಳಸಿಕೊಂಡು ನಿಮ್ಮನ್ನು ಗ್ರಾಹಕನನ್ನಾಗಿ ಪರಿವರ್ತಿಸುತ್ತೆ. ಇದು ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಇನ್ಸೆಂಟಿವ್ ಅಂತ ಏನಿದೆ? ಇನ್ಸೆಂಟಿವ್ ಅಂದರೆ ಬ್ಲ್ಯಾಕ್ ಫ್ರೈಡೆ ಅಂತ. ಜಗತ್ತಿನಲ್ಲಿ ಶುಕ್ರವಾರ ಅನ್ನೋದು ನಮ್ಮ ಲಕ್ಷ್ಮೀ ವಾರ ಅಂತ ನಾವೆಲ್ಲ ಹೇಳ್ತೀವಿ. ಇವತ್ತು ಆಧುನಿಕ ಜಗತ್ತು ಕಾಲಿಟ್ಟ ಗಳಿಗೆ ಹೇಗಿದೆ ಅಂತಂದರೆ ಬ್ಲ್ಯಾಕ್ ಫ್ರೈಡೆ ಸೇಲ್ ಅಂತ. ಏನು ಬ್ಲ್ಯಾಕ್ ಫ್ರೈಡೆ ಸೇಲು? ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ. ಒಂದು ತೊಗೊಳ್ಳುವ ಅಗತ್ಯವೇ ನನಗಿಲ್ಲ, ಆದರೆ ಅದು ಬ್ಲ್ಯಾಕ್ ಫ್ರೈಡೆ ಆಗಿರೋದ್ರಿಂದ ನಾನು ಒಂದು ತೊಗೋತೀನಿ. ಒಂದು ತೊಗೊಂಡಾಗ ಇನ್ನೊಂದು ಫ್ರೀ ಅಂತ. ಹೇಗೆ ಫ್ರೀ? ನೀವು 999 ಒಂದು ತೊಗೊಂಡ್ರೆ 330 ಒಂದು ಫ್ರೀ. ನಿಮಗೆ ಅರ್ಥ ಮಾಡ್ಕೋಬೇಕು. ನಾವು ಮೊದಲು ನಮ್ಮನ್ನು ಕರೆದದ್ದು ಏನಂತ? ಬ್ಲ್ಯಾಕ್ ಫ್ರೈಡೆ ಬನ್ನಿ, ಕಡಿಮೆ ದರ ಇದೆ ಅಂತ. ನಿಮಗೆಲ್ಲ ವಾಟ್ಸಪ್ಪಲ್ಲಿ, ನಿಮ್ಮ ಫೋನ್ ಕಾಲಲ್ಲಿ, ನಿಮ್ಮೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಆಗುತ್ತೆ. ನೀವು ಅಪ್ಪಿತಪ್ಪಿ ಆ ಶೋರೂಮ್ಗೆ ಹೋಗ್ಬಿಡ್ತೀರಿ, ಮಾಲ್ಗೆ ಹೋಗ್ಬಿಡ್ತೀರಿ, ಬ್ಲ್ಯಾಕ್ ಫ್ರೈಡೆ ಸೇಲ್ ಇದೆ ಅಂತ. ಅಗತ್ಯ ಇಲ್ಲ. ನೋಡಬೇಕು ಅಂತ ಹೋದವ್ರು, ನೀವು ಗ್ರಾಹಕರಾಗಿ ಹೋದವ್ರಲ್ಲ, ವಾಕಿನ್ಸ್ ಇದಷ್ಟೇ. ಕೋಲ್ಡ್ ಕಸ್ಟಮರ್ಸ್, ಕೋಲ್ಡ್ ಕಾಲ್ ಅಂತ ಅದಕ್ಕೆ ಸುಮ್ಮನೆ ಹೋಗಿರೋದು. ವಾಕಿನ್ಸ್ ತೊಗೋಬೇಕು ಅಂತ ಹೋಗಿಲ್ಲ. ಹೋದ ತಕ್ಷಣ ನಿಮಗೆ ಬ್ಲ್ಯಾಕ್ ಫ್ರೈಡೆ ಅಂತಕ್ಕೂ ಆಕರ್ಷಣೆ ಆಯಿತು. ಆಕರ್ಷಣೆ ಆದ್ಕೊಳ್ಳಿ ನೀವೇನಂತೀರಿ? ಏನಿದೆ ಆಫರು ಅಂತೀರಿ. ಅವ್ರು ಹೇಳ್ತಾರೆ ಒಂದಕ್ಕೆ ಒಂದು ಫ್ರೀ ಅಂತಾರೆ. ನೀವು ಹೋಗಿ ಟ್ರಯಲ್ ಮಾಡ್ತೀರಿ. ನೀವು ಟ್ರಯಲ್ ಮಾಡಿದ ಶರ್ಟಿನ ರೇಟು 650 ರೂಪಾಯಿ ಇದೆ. ಬಂದು ಬಿಲ್ ಮಾಡಿಸ್ಲಿಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ 650ಕ್ಕೆ ಒಂದು ಶರ್ಟ್ ಫ್ರೀ ಅಲ್ಲ ಸರ್, 999 ರೂಪೀಸ್ ತೊಗೋಬೇಕು. ನೋಡಿ, ಇನ್ನು ಬರೀ 300 ರೂಪಾಯಿ ಕೊಟ್ಟು ತೊಗೊಂಡ್ರೆ ಇನ್ನೊಂದು ಶರ್ಟ್ ಫ್ರೀ ಅಂತ. ಅರೆ 650 ಖರ್ಚು ಮಾಡ್ತಾ ಇನ್ನೊಂದು 300 ರೂಪಾಯಿ ಅಲ್ವಾ, 900 ಹೋಗಲಿ, 999. ಕಲರ್ ಚೆನ್ನಾಗಿಲ್ಲ, ಆದರೆ ಆಫರ್ ಇದೆ, ಶರ್ಟ್ ತೊಗೋತೀರಿ. ಇನ್ನೊಂದು ಶರ್ಟು 999 ದಾರ್ಸ್ಕೋತೀರಿ. ಸರ್ ಇದಲ್ಲ ಅಂತ ನಾವು 999ಗೆ 333 ಫ್ರೀ ಇರೋ ಸರ್, ನೀವು ಅಲ್ಲಿ ಇನ್ನೊಂದು ಸೆಕ್ಷನ್ ಅಲ್ಲಿಂದ ತೊಗೊಂಬನ್ನಿ. ಆವಾಗ ಮಂಗಂತರ ನಿಮ್ಮ ಬುದ್ಧಿವಂತಿಕೆಯನ್ನು ಮರೆಮಾಚಿ ಅಲ್ಲಿ ಕೇವಲ ಮತ್ತು ಕೇವಲ ಆಕರ್ಷಣೆಯ ಮೇರೆಗೆ ನೀವು ಆ ಬಟ್ಟೆಯನ್ನು ತೆಗೆದುಕೊಂಡು ಬರ್ತೀರಿ. ಬರುವಾಗ ಒಂದು ತೆಗೆದುಕೊಳ್ಳುವ ಜಾಗದಲ್ಲಿ 2 ತೊಗೊಂಡಿರ್ತೀರಿ. ಆ 2ನ್ನು ಇಡಲಿಕ್ಕೆ ನಿಮ್ಮ ಮನೆಯ ವಾರ್ಡ್ರೋಬ್ನಲ್ಲಿ ಜಾಗ ಇಲ್ಲ. ಮತ್ತೊಂದು ವಾರ್ಡ್ರೋಬ್ ಖರೀದಿಸಿ ಮಾಡಿಸ್ಬೇಕಾದ ಅಗತ್ಯ ಇರುತ್ತೆ. ಅವಾಗ ವಾರ್ಡ್ರೋಬ್ ಅಂಗಡಿಗೆ ಹೋಗ್ತೀರಿ. ವಾರ್ಡ್ರೋಬ್ನವ್ರು ಹೇಳ್ತಾರೆ 50% ಡಿಸ್ಕೌಂಟ್ ಇದೆ, ಇನ್ನು 3 ದಿವಸ ಅಂತಾರೆ. 40,000 ರೂಪಾಯಿ ವಾರ್ಡ್ರೋಬ್ಗೆ 20,000 ರೂಪಾಯಿ, 999 ರೂಪಾಯಿ ಶರ್ಟ್ ಹಾಕ್ಕೊಳ್ಳಿಕ್ಕೆ 20,000 ರೂಪಾಯಿದು ಒಂದು ವಾರ್ಡ್ರೋಬ್ ತೊಗೋಬೇಕಾದಂಥ ಪ್ರಸಂಗ ಬರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ನಡೀತಾ ಇರುವಂಥ ಸಂಪೂರ್ಣ ವ್ಯಾಪಾರ ಇದೇ ರೀತಿಯದಾಗಿರುತ್ತೆ. ಪರ್ಸೆಪ್ಷನ್ ಮೇಲೆ ಇವತ್ತು ಜಗತ್ತು ನಡೀತಾ ಇದೆ, ವಾಸ್ತವದ ನೆಲೆಗಟ್ಟಿನಲ್ಲಿ ನಡೀತಾ ಇಲ್ಲ. ನಿಮ್ಮ ಪ್ರತಿ ಕ್ಷಣದಲ್ಲಿ, ನಿಮ್ಮ ಮಗುವಿನ ಶಿಕ್ಷಣದಿಂದ ಹಿಡಿದು ಪರೀಕ್ಷೆ ಆಗೋಕ್ಕಿಂತ ಮುಂಚೆ ಫೀಸ್ ಕಟ್ಟಿದರೆ, SLC PUCಗೆ SLC ಎಕ್ಸಾಮ್ ಆಗೋಕ್ಕಿಂತ ಮುಂಚೆ PUC ಕಾಲೇಜ್ ಫೀಸ್ ಕಟ್ಟಿದರೆ 30% ಡಿಸ್ಕೌಂಟ್ ಅಂತಾರೆ. SLCಯಲ್ಲಿ ಮಗು ಪಾಸ್ ಆಗತ್ತೋ ಇಲ್ಲೋ ಅಂತ ಗೊತ್ತಿಲ್ಲ,
PUCಗೆ ಸೀಟು ಸಿಗಲ್ಲ ಅಂತ ಓಡಾಡ್ತಾ ಇರುವ ಕಾಲಘಟ್ಟದಲ್ಲಿದ್ದ ನಾವು ಇವತ್ತು ಕಾಲೇಜಿನ ಪ್ಯಾಂಪ್ಲೆಟ್ಗಳು ಹಂಚ್ತಾರೆ SLC ಎಕ್ಸಾಮ್ ಸಮಯದಲ್ಲಿ. ನೀವು ಈಗಲೇ ಫೀಸ್ ಕಟ್ಟಿ ಮುಂದೆ ನಿಮಗೆ 30% ಡಿಸ್ಕೌಂಟ್ ಸಿಗುತ್ತೆ ಈಗ ಮಾಡಿದರೆ ಅಂತ. ಇನ್ನೂ ಪರೀಕ್ಷೆ ಆಗಿಲ್ಲ, ರಿಸಲ್ಟೇ ಬಂದಿಲ್ಲ. ಮುಂದೆ SLC ಫೇಲ್ ಆಗ್ತಾನವನು, ದುಡ್ಡು ರಿಫಂಡ್ ಬರೋದಿಲ್ಲ. ಆದರೆ ಫೀಸ್ ಕಟ್ಟಿಬಿಟ್ಟಿರ್ತೀರಿ, ಯಾಕೆ 30% ಡಿಸ್ಕೌಂಟ್ ಇದೆ. ಒಂದು ಶಿಕ್ಷಣ, ಒಂದು ಆಹಾರ. ನಿಮ್ಮ ಮನೆಗೆ ಆಹಾರ ಪದಾರ್ಥಗಳನ್ನು ಬೇಗ ತಂದು ಕೊಡ್ತೀವಿ ಅಂತ ಝೊಮ್ಯಾಟೋದವರು, ಸ್ವಿಗ್ಗಿ ಅವರು ಹೇಳ್ತಾರೆ. ಏನು ಮಾಡ್ಬೇಕು ಅದಕ್ಕೆ? ಗೋಲ್ಡ್ ಮೆಂಬರ್ ಆಗಿ ಅಂತಾರೆ. ಅಲ್ರಿ, ನನ್ನ ದುಡ್ಡು ನಿಮ್ಮ ತಿನಿಸು ನೀವು ನನಗೆ ತಂದು ಕೊಡೋದು, 5 ನಿಮಿಷ ಆಚೆ 5 ನಿಮಿಷ ಈಚೆ ತಂದು ಕೊಡ್ತೀರಿ, ಬೇಗ ತಂದು ಕೊಡ್ತೀವಿ, 300 ರೂಪಾಯಿ ದುಡ್ಡು ಕಟ್ಟಿ, ಸರ್ವಿಸ್ ಚಾರ್ಜ್ ಹಾಕೋದಿಲ್ಲ ಅಂತಾರೆ. ಎಂಥ ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ ಅಂತಂದರೆ, ಪ್ರತಿ ಕ್ಷಣದಲ್ಲಿ ನಮ್ಮನ್ನು ದೋಚುವಂಥ ಒಂದು ವ್ಯವಸ್ಥೆ ನಮ್ಮ ಸುತ್ತಮುತ್ತಲೂ ಎಲ್ಲ ಕಡೆ ಏಕಕಾಲಕ್ಕೆ ಕಬಂಧ ಭಾಗಗಳನ್ನು ಚಾಚಿಕೊಂಡಿದೆ. ನಮಗಿದು ಅರ್ಥವೇ ಆಗ್ತಾ ಇಲ್ಲ. ಸ್ವಲ್ಪ ಜಾಣ್ಮೆಯಿಂದ ಜೀವನವನ್ನು ಮಾಡಿ. ನಮಸ್ಕಾರ.